ಈಗ ಕಾಂಗ್ರೆಸ್ ಸರ್ಕಾರಕ್ಕೆ 3 ವರ್ಷ ತುಂಬ್ತಾ ಐತಿ. ಈಗ ಒಂದ್ ಕಡೆ ವಿರೋಧ ಪಕ್ಷಗಳು ಅಭಿವೃದ್ಧಿ ಮಾಡ್ತಿಲ್ಲ, ಕುರ್ಚಿ ಕಿತ್ತಾಟ ಅದು ಇದು ಅಂತ ಹೇಳ್ತಾ ಇದ್ದಾರೆ. ಇದ್ರ ಮಧ್ಯೆ ನಿಮ್ಮ 3 ವರ್ಷ ತುಂಬಿರೋ ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅಭಿವೃದ್ಧಿಗಳು ಆಗ್ತಾ ಇದೆಯಾ? ನಮ್ಮ ಸರ್ಕಾರ ಜನರಿಗೆ ಮಾತು ಕೊಟ್ಟಂಗೆ ನಡ್ಕೊಂಡಿರ್ತಕ್ಕಂಥ ಸರ್ಕಾರ. 5 ಗ್ಯಾರಂಟಿ ಕೊಟ್ಟಿರ್ತಕ್ಕಂಥ ಸರ್ಕಾರ, 6ನೇ ಗ್ಯಾರಂಟಿ ಭೂ ಗ್ಯಾರಂಟಿ ಕೊಟ್ಟಿರ್ತಕ್ಕ ಸರ್ಕಾರ. ಈ ಸರ್ಕಾರ ಯಾರಿಗೂ ಅಳ್ಳಾಡ್ಸೋಕ್ಕಾಗೋದಿಲ್ಲ. ಯಾವ ಕುರ್ಚಿ ಜಂಜಾಟಗಳು ಯಾವುವೂ ಇಲ್ಲ. ಪಕ್ಷದಲ್ಲಿ ಯಾವ ರೀತಿಯಾದಂಥದ್ದು ಕಂಡು ಬರ್ತಾ ಇಲ್ಲ. ಹಾವ ಮಾತಾಡ್ತಾ ಇದ್ದಾರೆ. ವಿರೋಧ ಪಕ್ಷದಿಂದ ಆ ರೀತಿ ಹೇಳಿಕೆ ಕೊಡ್ತದೆ ಸಹಜ. ಆದರೆ ಈ ಕ್ಷೇತ್ರದಲ್ಲಿ ನಮ್ಮ ಶಾಸಕರಾದ ಯಾಸೀರ್ ಖಾನ್ ಪಠಾಣ್ ಸಾಹೇಬರು ಹಲವಾರು ಯೋಜನೆಗಳನ್ನು ತಂದು ಕೊಟ್ಟಿದ್ದಾರೆ. ಒಂದೇ ಅಲ್ಲ, ಇವತ್ತಿಗೆ ನೀವು ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀರಿ, ನೋಡಿದಿರಿ. ಶಿಗ್ಗಾಂವ್ ಬಸ್ ನಿಲ್ದಾಣಕ್ಕೆ ಇವತ್ತಿಗೆ 8 ಬಸ್ ಇವತ್ತಿಗೆ ಅವರು ಚಾಲನೆ ನೀಡಿದರು. 26 ಬಸ್ಗಳನ್ನು ಇವತ್ತಿಗೆ ಈ ಕ್ಷೇತ್ರದ ಬಡವರಿಗೋಸ್ಕರ ಅವರು ಬಸ್ಸಿನ ವ್ಯವಸ್ಥೆ ಮಾಡಿಕೊಂಡು ಇಂಥ ಎಲ್ಲ ಯೋಜನೆಗಳನ್ನು ತರ್ತಾ ಇದ್ದಾರೆ. ನಮ್ಮ ಸರ್ಕಾರ ಯಾವುದೇ ರೀತಿಯಿಂದನೂ ಬಗ್ಗಂಗಿಲ್ಲ, ಜಗ್ಗಂಗಿಲ್ಲ. ಈಗ ನಿಮ್ಮ ತಾಲೂಕಲ್ಲಿ ಜನರ ಬೇಡಿಕೆ ಏನಿದೆ ಸರ್? ಅಭಿವೃದ್ಧಿಗಳು ಆಗ್ತಾ ಇದ್ದಾವೆ, ಅದನ್ನು ಹೇಳ್ತಾ ಇದ್ದೀರಿ, ಓಕೆ. ಪ್ರಮುಖವಾಗಿ ಜನರ ಬೇಡಿಕೆ ಏನಿದ್ದಾವೆ, ಇನ್ನೂ ಏನು ಮಾಡಬೇಕಂತ ಅನ್ಸುತ್ತೆ? ಈಗ ಸಾಕಷ್ಟು ಯೋಜನೆಗಳನ್ನು ತಂದಿದ್ದಾರೆ. 1 ವರ್ಷ ಆಯ್ತು ಇವಾಗ ಶಾಸಕರಾಗಿ, 1 ವರ್ಷ 5 ತಿಂಗಳಾಯಿತು. ಇವಾಗ ಅವರು ಏನು ಗುದ್ಲಿ ಪೂಜೆ ಮಾಡಿರ್ತಕ್ಕಂಥವು ಕೆಲಸ ಕಾಮಗಾರಿ ಆಗಬೇಕು, ಇನ್ಮೇಲೆ ಪ್ರಾರಂಭ ಆಗ್ತಾವೆ ಅನ್ನೋಂಥದ್ದು ಹೇಳ್ತದೆ. ಈ ಹಲವಾರು ಬೋರ್ವೆಲ್ಲನ್ನು ಕೊರೆದು ಶಿಗ್ಗಾಂವ್, ಸವಣೂರು, ಬಂಕಾಪುರ ಪಟ್ಟಣಕ್ಕೆ ಒಂದು 100-120 ಬೋರ್ಗಳನ್ನು ಹೊಡಿಸಿ ಜನಕ್ಕೆ ನೀರಿನ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದಾರೆ. ಈ ಪಠಾಣ್ ಅವರು ಶಾಸಕರಾಗಿ ಬಂದಮೇಲೆ ಕ್ಷೇತ್ರ ಹೇಗಿದೆ ಅಂದರೆ ಜನ ಏನು ಬಡವರು ಇವತ್ತಿಗೆ ಸಾಕಷ್ಟು ಬಡವರಿಗೆ ಯಾವ ಶಾಸಕರ ಹತ್ರ ಸಿಗ್ತಾ ಇರ್ತಿದ್ದಿಲ್ಲ. ಆದರೆ ಇವರು ಸಾದಾಸೀದಾಗಿ ಎಂಥ ಬಡವರಾದರೂ ಇವರು ಹೋಗಿ ಭೇಟಿ ಮಾಡಿದರೆ ಅವ್ರು ಏನೋ ಕಷ್ಟಗಳು ಇದ್ದರೆ ಆಗಿಂದಾಗಲೇ ಫೋನ್ ಹಚ್ಚಿ ಈ ಪರಿಹಾರನ ಮಾಡಿ, ಹಾಗೆ ಅವ್ರನ್ನ ಫೋನ್ ಮುಖಾಂತರ ಅಧಿಕಾರಿಗಳಿಗೆ ಕರೆಸಿ ಅವರ ಸಮಸ್ಯೆಗಳನ್ನು ಬಗೆಹರಿಸಿ ಕಳಿಸ್ತಾ ಇದ್ದಾರೆ. ಭಾಳ ಅನುಕೂಲತೆ ಮಾಡ್ತಾರೆ. ನನ್ನ ಹೆಸರು ಶಂಭುಲಿಂಗಪ್ಪ ಕಲ್ಲಪ್ಪ ಹಾಜೂರು. KDP ಡಿಸ್ಟಿಕ್ KDP ನಾಮಿನೇಟ್